ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ಮಾಡೆಲ್ ಮ್ಯಾಟ್ರಿಕ್ಸ್ ಆಫ್ 4 1 2 3 ಆ್ಯಂಡ್ ವೆರಿಫೈ ಇಟ್ಸ್ ಡಯಾಗ್ನಲೈಸೇಷನ್. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ನೋಡಿ, ಫಸ್ಟು ಎ ಇಸ್ ಈಕ್ವಲ್ ಟು ಅಂತ ಬರ್ಕೋಬೇಕು. ಎ ಇಸ್ ಈಕ್ವಲ್ ಟು 4 1 2 3 ಮ್ಯಾಟ್ರಿಕ್ಸ್ ಎ ಅಂತ ಬರ್ಕೊಳ್ಳಿ. ಇದನ್ನ ಈಗ ಡಿಟರ್ಮಿನೆಂಟ್ ಆಫ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಫೈಂಡ್ ಮಾಡ್ಕೋಬೇಕು. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಈಸ್ ಅಂತ ಬರ್ಕೊಳ್ಳೋಣ. ಇದಕ್ಕೆ ಈಕ್ವೇಷನ್ಗೆ ಫಾರ್ಮುಲಾ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಈಸ್ ಈಕ್ವಲ್ ಟು 0. ನೋಡಿ, ಫಸ್ಟು ಎ ಮ್ಯಾಟ್ರಿಕ್ಸ್ ಎ ಮೈನಸ್ ಲ್ಯಾಂಬ್ಡಾ ಐ ಫೈಂಡ್ ಮಾಡೋಣ. ಹೆಂಗೆ ಬರುತ್ತೆ? ಎ ಮೈನಸ್ ಲ್ಯಾಂಬ್ಡಾ ಇಂಟು ಐ ಅಂದರೆ ಎ ಅಂದರೆ 4 1 2 3 ಮೈನಸ್ ಲ್ಯಾಂಬ್ಡಾ ಇಂಟು ಐ ಅಂದರೆ 1 0 0 1. ಈಗ ನೋಡಿ, 4 1 2 3 ಹಂಗೆ ಇಟ್ಕೊಳ್ಳಿ. ಈ ಲ್ಯಾಂಬ್ಡಾನ ಈ 4 ಎಲಿಮೆಂಟ್ಸ್ಗೂ ಮಲ್ಟಿಪ್ಲೈ ಮಾಡಿ. ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ, ಲ್ಯಾಂಬ್ಡಾ ಇಂಟು 0 0, ಲ್ಯಾಂಬ್ಡಾ ಇಂಟು 0 0, ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ. ಈಗ ಸಬ್ಟ್ರಾಕ್ಷನ್ ಮಾಡಿ. 4 ಮೈನಸ್ ಲ್ಯಾಂಬ್ಡಾ, 1 ಮೈನಸ್ 0 1, 2 ಮೈನಸ್ 0 2, 3 ಮೈನಸ್ ಲ್ಯಾಂಬ್ಡಾ. ಇದು ಮ್ಯಾಟ್ರಿಕ್ಸ್ ಎ ಮೈನಸ್ ಲ್ಯಾಂಬ್ಡಾ ಐ. ನಮಗೆ ಬೇಕಾಗಿರೋದೇನು? ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ. ಡಿಟರ್ಮಿನೆಂಟ್ ಅಂದರೆ ಡಿಟರ್ಮಿನೆಂಟ್ ಆಫ್ 4 ಮೈನಸ್ ಲ್ಯಾಂಬ್ಡಾ 1 2 3 ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನು ಮಾಡಬೇಕು? ಈ ಡಿಟರ್ಮಿನೆಂಟ್ನ ಮಾಡೋದು ಹೆಂಗೆ? 4 ಮೈನಸ್ ಲ್ಯಾಂಬ್ಡಾ ಇಂಟು 3 ಮೈನಸ್ ಲ್ಯಾಂಬ್ಡಾ ಮೈನಸ್ 1 ಇಂಟು 2 ಈಸ್ ಈಕ್ವಲ್ ಟು 0 ಬರುತ್ತೆ. ನೋಡಿ, 4 3s are 12, ಪ್ಲಸ್ ಇಂಟು ಮೈನಸ್ ಮೈನಸ್, 4 ಇಂಟು ಲ್ಯಾಂಬ್ಡಾ 4 ಲ್ಯಾಂಬ್ಡಾ, ಮೈನಸ್ ಇಂಟು ಪ್ಲಸ್ ಮೈನಸ್, ಲ್ಯಾಂಬ್ಡಾ ಇಂಟು 3 3 ಲ್ಯಾಂಬ್ಡಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 2 ಈಸ್ ಈಕ್ವಲ್ ಟು 0 ಆಗುತ್ತೆ. ಈಗ ಫಸ್ಟು ಲ್ಯಾಂಬ್ಡಾ ಸ್ಕ್ವೇರು ನೋಡಿ, ಮೈನಸ್ 4 ಲ್ಯಾಂಬ್ಡಾ ಮೈನಸ್ 3 ಲ್ಯಾಂಬ್ಡಾ ಏನಾಗುತ್ತೆ? ಮೈನಸ್ 7 ಲ್ಯಾಂಬ್ಡಾ ಆಗುತ್ತೆ. 12 2 ಹೋದರೆ 10 ಆಗುತ್ತೆ ಈಸ್ ಈಕ್ವಲ್ ಟು 0. ಈಗ ನೋಡಿ, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 7 ಲ್ಯಾಂಬ್ಡಾ ಪ್ಲಸ್ 10 ಈಸ್ ಈಕ್ವಲ್ ಟು 0 ಬಂದಮೇಲೆ ನಾವೇನು ಮಾಡಬೇಕು? ಇದನ್ನ ಸಾಲ್ವ್ ಮಾಡ್ಕೋಬೇಕು. ಕ್ಯಾಲ್ಸಿಲ್ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಕ್ಲಿಯರ್ ಮಾಡ್ಬೋದು ಈ ಕ್ಯಾಲ್ಸಿನ. ಶಿಫ್ಟು 9 3 ಈಕ್ವಲ್ ಆಮೇಲೆ ಮೋಡು 5 ಈಕ್ವೇಷನ್, ಅದರಲ್ಲಿ 3 ಸೆಲೆಕ್ಟ್ ಮಾಡಿ. ಎ ಅಂದರೆ ಲ್ಯಾಂಬ್ಡಾ ಸ್ಕ್ವೇರ್ಗೆ ಮಲ್ಟಿಪ್ಲೈ ಇರೋದು 1, ಲ್ಯಾಂಬ್ಡಾಗೆ ಮಲ್ಟಿಪ್ಲೈ ಇರೋದು -7, ಕಾನ್ಸ್ಟೆಂಟ್ ಏನು 10. ಈಕ್ವಲ್ ಹೊಡೀರಿ ಅಂದರೆ 5 ಮತ್ತು 2 ಅಂದರೆ 2 5 ಆಗುತ್ತೆ. 2 ಮತ್ತು 5 ದೇರ್ 4 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2, 5 ಆರ್ ದ ಐಗನ್ ವ್ಯಾಲ್ಯೂಸ್. ನೋಡಿ, ಐಗನ್ ವ್ಯಾಲ್ಯೂಸ್ ಅಂದರೆ ಲ್ಯಾಂಬ್ಡಾ ವ್ಯಾಲ್ಯೂ ನೋಡಿ, ಈ ಇದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಇದೆಯಲ್ಲ, ಈಕ್ವೇಷನ್ಗೆ ಲ್ಯಾಂಬ್ಡಾ 2 ಹಾಕಿದ್ರೆ ಅದು ಡಿಟರ್ಮಿನೆಂಟು 0 ಬರಬೇಕು. ಅಂದರೆ ಈ ಈಕ್ವೇಷನ್ನು ಯಾವ ಲ್ಯಾಂಬ್ಡಾ ವ್ಯಾಲ್ಯೂಗೆ 0 ಆಗುತ್ತೆ ಅದಕ್ಕೆ ನಾವು ಐಗನ್ ವ್ಯಾಲ್ಯೂಸ್ ಅಂತೀವಿ. ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ 0 ಆಗಬೇಕಂದ್ರೆ ಲ್ಯಾಂಬ್ಡಾ ಏನಿರಬೇಕು ಆ ಲ್ಯಾಂಬ್ಡಾ ವ್ಯಾಲ್ಯೂನ ಐಗನ್ ವ್ಯಾಲ್ಯೂಸ್ ಅಂತ ಹೇಳೋದು ನಾವು. ಈಗ ಐಗನ್ ವೆಕ್ಟರ್ಸ್ನ ಫೈಂಡ್ ಮಾಡೋಣ. ಈಗೇನು ಮಾಡಿ, ಇಲ್ಲಿ ಕನ್ಸಿಡರ್ ಅಂತ ಬರ್ಕೊಳ್ಳಿ. ಕನ್ಸಿಡರ್ ಮ್ಯಾಟ್ರಿಕ್ಸ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಮ್ಯಾಟ್ರಿಕ್ಸ್ ಎಕ್ಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ 0. ನೋಡಿ, ಇದನ್ನ ಮ್ಯಾಟ್ರಿಕ್ಸ್ ಮಾಡ್ಬಿಡಿ. ಮ್ಯಾಟ್ರಿಕ್ಸ್ ಎ ಮೈನಸ್ ಲ್ಯಾಂಬ್ಡಾ ಐ ಅಂದರೆ 4 ಮೈನಸ್ ಲ್ಯಾಂಬ್ಡಾ 1 4 3 ಮೈನಸ್ ಲ್ಯಾಂಬ್ಡಾ ಮ್ಯಾಟ್ರಿಕ್ಸ್ ಈ ಥರ ಇರುತ್ತೆ. ಎಕ್ಸ್ ಅಂದರೆ XY ಯೂಸ್ ಮಾಡ್ಬೋದು ಅಥವಾ X1 X2 ಅಂತಲೂ ಯೂಸ್ ಮಾಡ್ಬೋದು. ಈಸ್ ಈಕ್ವಲ್ ಟು 0 0. ಇದಕ್ಕೆ ರೋ ಕಾಲಮ್ ಮಲ್ಟಿಪ್ಲೈ ಮಾಡಿ. ಇದು 4 ಮೈನಸ್ ಲ್ಯಾಂಬ್ಡಾ ಇಂಟು ಎಕ್ಸು ಪ್ಲಸ್ 1 ಇಂಟು ವೈ ಅಂದರೆ ವೈ ಈಸ್ ಈಕ್ವಲ್ ಟು 0. ನೆಕ್ಸ್ಟು 4 ಇಂಟು ಎಕ್ಸು ಪ್ಲಸ್ 3 ಮೈನಸ್ ಲ್ಯಾಂಬ್ಡಾ ಇಂಟು ವೈ ಈಸ್ ಈಕ್ವಲ್ ಟು 0. ಈ ಥರ ಮಾಡ್ಕೋಬೇಕು. ಫಸ್ಟು ಕೇಸ್ 1 ಅರ್ಥ ಆಗ್ತಿದೆಯಲ್ವಾ? ಇದು ನೋಡಿ, ಈಕ್ವೇಷನ್ ಬಂದಿರೋದು ಈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನಿಂದ ರೋ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. ನೋಡಿ, ಸ್ಟಾರ್ಟಿಂಗ್ 4 ಮೈನಸ್ ಲ್ಯಾಂಬ್ಡಾ ಇಂಟು ಎಕ್ಸ್ ಪ್ಲಸ್ 1 ಇಂಟು ವೈ ಅಂದರೆ ವೈ ಈಸ್ ಈಕ್ವಲ್ ಟು 0. 4 ಇಂಟು ಎಕ್ಸ್ 4x, 3 ಮೈನಸ್ ಲ್ಯಾಂಬ್ಡಾ ಇಂಟು ವೈ ಈಸ್ ಈಕ್ವಲ್ ಟು 0. ಕೇಸ್ 1ನಲ್ಲಿ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2.
ಲೆಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2 ವಿ ಗೆಟ್ ಅಂತ ಬರ್ಕೊಳ್ಳಿ. ಈಗ 2 ಹಾಕಿದ್ರೆ ಏನಾಗುತ್ತೆ, 4 ಮೈನಸ್ 2 ಅಂದರೆ 2x ಪ್ಲಸ್ y ಇಸ್ ಈಕ್ವಲ್ ಟು 0. ಇದು ಮಾತ್ರ ತೊಗೊಳ್ಳಿ ಸಾಕು, ಇದೇನು ತೊಗೊಳ್ಳೋದು ಬೇಕಾಗಿಲ್ಲ. ಇದು 4x ಇಲ್ಲೇನಾಗುತ್ತೆ ನೋಡಿ, ಇಲ್ಲೇನಾಗುತ್ತೆ, ಇದು 4 ಅಲ್ಲ ಸಾರಿ 2 ಇದು ನೋಡಿ. ಲ್ಯಾಂಬ್ಡಾ ಜಾಗದಲ್ಲಿ 2 ಹಾಕಿದ್ರೆ ಇಲ್ಲಿ 3 ಮೈನಸ್ 2 1 2x ಪ್ಲಸ್ ವೈನೇ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು ಮಾತ್ರ ತೊಗೊಳ್ಳಿ. ಈ ಈಕ್ವೇಷನ್ ನಾಲ್ಕು ಇಟ್ಕೊಳ್ಳಿ. 2 × 2 ಬಂದಾಗ ಲ್ಯಾಂಬ್ಡಾನ ಇದಕ್ಕೆ ಮಾತ್ರ ಹಾಕ್ಬಿಟ್ಟು ಐಗನ್ ವೆಕ್ಟರ್ನ ಫೈಂಡ್ ಮಾಡಬೇಕು. ಆರ್ ಅಂತ ಬರ್ಕೊಳ್ಳಿ. 2x ಪ್ಲಸ್ ವೈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. x by minus 1 y by 2. therefore x1 is equal to minus 1, 2 ಟ್ರಾನ್ಸ್ಪೋಸ್ ಅಂತ ಬರ್ಕೋಬೇಕು. is the ಐಗನ್ ವೆಕ್ಟರ್ ಫಾರ್ ಲ್ಯಾಂಬ್ಡಾ is equal to 2. ಇದರ ಅರ್ಥ ಐಗನ್ ವೆಕ್ಟರ್ ಅಂದರೆ ಎಕ್ಸ್ ಮ್ಯಾಟ್ರಿಕ್ಸ್ ಅಂತ. ಅರ್ಥ ಆಗ್ತಿದೆಯಲ್ವಾ? ಅಂದರೆ -1, 2 ಲ್ಯಾಂಬ್ಡಾ 2 ಹಾಕಿದಾಗ ಇಲ್ಲಿ -1, 2 ಹಾಕಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ 2 ಹಾಕಿದಾಗ 4 ಮೈನಸ್ ಲ್ಯಾಂಬ್ಡಾ ಅಂದರೆ 2 1 2 3 ಮೈನಸ್ 2 ಅಂದರೆ 1. ಇಲ್ಲಿ ಎಕ್ಸ್ ಏನು -1 ಅಂದರೆ 2 ಏನಾಗುತ್ತೆ ಆನ್ಸರು 2 × -1 -2 ಪ್ಲಸ್ 1 × 2 2 × 1 -2 2 × -1 1 × 2 ನೋಡಿ. -2 + 2 0, ಇದು 0. ಅಂದರೆ ಈ ಎಕ್ಸ್ ಮತ್ತು ಎಕ್ಸ್ ವೈ ವ್ಯಾಲ್ಯೂ ಏನಿರಬೇಕು ಟು ಮೇಕ್ ಈ ಮ್ಯಾಟ್ರಿಕ್ಸ್ A ಮೈನಸ್ ಲ್ಯಾಂಬ್ಡಾ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 0 ಫಾರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2. ಅದಕ್ಕೆ ನಾವು ಐಗನ್ ವೆಕ್ಟರ್ ಅಂತ ಹೇಳ್ತೀವಿ. ಅಂದರೆ ಪ್ರತಿಯೊಂದು ಲ್ಯಾಂಬ್ಡಾಗೂ ಅದಕ್ಕೆ ರಿಲೇಟೆಡ್ ವೆಕ್ಟರ್ ಇರುತ್ತೆ. ಆ ವೆಕ್ಟರ್ ಏನು ಮಾಡುತ್ತೆ, ಆ ಲ್ಯಾಂಬ್ಡಾ ವ್ಯಾಲ್ಯೂಗೆ ಏನು ಇರುತ್ತೆ ಮ್ಯಾಟ್ರಿಕ್ಸು, ಅದ್ರ ಜೊತೆಗೆ ಆ ವೆಕ್ಟರ್ ಏನು ಬಂದಿರುತ್ತೆ ಆ ಕರೆಸ್ಪಾಂಡಿಂಗ್ ಲ್ಯಾಂಬ್ಡಾಗೆ ಅದು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, 0 ಮ್ಯಾಟ್ರಿಕ್ಸ್ ಬರುತ್ತೆ, ನಲ್ ಮ್ಯಾಟ್ರಿಕ್ಸ್ ಬರುತ್ತೆ. ಅದಕ್ಕೆ ನಾವು ಐಗನ್ ವೆಕ್ಟರ್ ಅಂತ ಹೇಳ್ತೀವಿ. ಈಗ ನೋಡಿ ಇದು x1 ಆಯಿತು. ನೆಕ್ಸ್ಟ್ ಕೇಸ್ 2 ತಗೋಬೇಕು. x1 ಆದಮೇಲೆ ಕೇಸ್ 2 ಈಗ ಏನು, ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 5 ವಿ ಗೆಟ್. ಈಗ ಲ್ಯಾಂಬ್ಡಾ ನೀವು 5 ಹಾಕಿ ಏನಾಗುತ್ತೆ ಹೇಳಿ. 4 ಮೈನಸ್ 5 ಅಂದರೆ -x -1x ಆಗುತ್ತೆ ಇದು, ಅಥವಾ -x ಪ್ಲಸ್ y ಈಸ್ ಈಕ್ವಲ್ ಟು 0 ಆರ್ -x ಈಸ್ ಈಕ್ವಲ್ ಟು ಪ್ಲಸ್ y ಈ ಕಡೆ ಬಂದರೆ -y ಆರ್ x ಈಸ್ ಈಕ್ವಲ್ ಟು y ಆರ್ x by 1 ಈಸ್ ಈಕ್ವಲ್ ಟು y by 1. therefore x2 is equal to 1, 1 transpose is the eigen vector for lambda is equal to 5. ನೋಡಿ ಕೇಸ್ 1 ಕೇಸ್ 2 ಆದಮೇಲೆ ಏನು ಮಾಡಬೇಕು, ಇದಾದಮೇಲೆ ನೋಡಿ x1 ಆಯಿತು, x2 ಫೈಂಡ್ ಮಾಡಾಯಿತು. ಈಗ P ಮಾಡೆಲ್ ಮ್ಯಾಟ್ರಿಕ್ಸ್ನ ಫೈಂಡ್ ಮಾಡಬೇಕು. P ಅಂದರೆ x1 x2 x1 x2 ಇದಕ್ಕೆ ಮಾಡೆಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಈಗ ಮಾಡೆಲ್ ಮ್ಯಾಟ್ರಿಕ್ಸ್ಗೆ ಫಾರ್ಮುಲಾ ಬಂದು x1 x2 ಬರ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಬರ್ದಾದ್ಮೇಲೆ ಏನು ಮಾಡಬೇಕು, P ಈಸ್ ಈಕ್ವಲ್ ಟು ನೋಡಿ x1 ಅಂದರೆ ಇದನ್ನು ಫಸ್ಟ್ ಕಾಲಮಲ್ಲಿ ಬರ್ಕೊಳ್ಳಿ. ಫಸ್ಟ್ ಕಾಲಮ್ ವೈಸು -1 2 ಇದು 1 1 ನೋಡಿ. P ಆದಮೇಲೆ P ಇನ್ವರ್ಸ್ನ ಫೈಂಡ್ ಮಾಡೋದು. P ಇನ್ವರ್ಸ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ ಕ್ಯಾಲ್ಸಿಲಿ ಹೇಳ್ಕೊಡ್ತೀನಿ ನೋಡಿ. ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಫಸ್ಟು ಮೋಡ್ ಹೊಡೆದು ಮ್ಯಾಟ್ರಿಕ್ಸ್ಗೆ ಹೋಗಿ. ಅರ್ಥ ಆಗ್ತಿದೆಯಲ್ವಾ? ಮ್ಯಾಟ್ರಿಕ್ಸ್ ಬಂದು 6. ಈಗ ನೋಡಿ ಏನಾಗುತ್ತೆ, ಮ್ಯಾಟ್ರಿಕ್ಸ್ 6 ಫಸ್ಟಿಂದ ಮಾಡ್ತೀನಿ. ಮೋಡ್ 6 ಅದರಲ್ಲಿ ನೋಡಿ P ಹೊಡಿತಾ ಇರೋದು, ಅದನ್ನ ಮ್ಯಾಟ್ರಿಕ್ಸ್ B ಅಂದ್ಕೊಳ್ಳೋಣ. Pನ 2 ಅದರಲ್ಲಿ 2 × 2 ಸೆಲೆಕ್ಟ್ ಮಾಡಿ 5. ಈ P ಮ್ಯಾಟ್ರಿಕ್ಸ್ನ ಹೊಡೀರಿ ಎಲಿಮೆಂಟ್ಸ್ನು -1 1 2 1 ಈಕ್ವಲ್ AC. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಮೋಡ್ 6 ಮ್ಯಾಟ್ Pನ 2 ಅಂತ ಅಂದ್ಕೊಳ್ಳೋಣ. ಮ್ಯಾಟ್ B 5 2 × 2 ಅಂದರೆ -1 ಎಲಿಮೆಂಟ್ಸು 1
2 1. ಆಮೇಲೆ ಎ ಸಿ ಹೊಡೀರಿ. ಈಗೇನು ಮಾಡಿ, ಶಿಫ್ಟ್ ಹೊಡೀರಿ, 4 ಹೊಡೀರಿ, 3 ಸಾರಿ ಮ್ಯಾಟ್ ಬಿ, ಮ್ಯಾಟ್ ಪಿ ಇನ್ವರ್ಸ್ ಅಂದರೆ ಮ್ಯಾಟ್ ಬಿ ಇನ್ವರ್ಸು, 4 ಇನ್ವರ್ಸ್ಗೆ ಇದು ಹೊಡೀರಿ. ಅರ್ಥ ಆಗ್ತಿದೆಯಲ್ವ? ಆಮೇಲೆ ಈಕ್ವಲ್ ಹೊಡಿಬೇಕು. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಶಿಫ್ಟು 4 ಇನ್ವರ್ಸು ಈಕ್ವಲ್ ಏನು ಬಂತು? -1/3 1/3 2/3 1/3. ನೋಡಿ ಏನಾಗುತ್ತೆ, -1/3 1/3 2/3 1/3. ಇದು ಪಿ ಇನ್ವರ್ಸು. ಈಗ ಪಿ ಇನ್ವರ್ಸ್ ಎ ಪಿ ಮಾಡಬೇಕು. ಪಿ ಇನ್ವರ್ಸ್ ಇಂಟು ಎ ಇಂಟು ಪಿ. ಈಗ ನೋಡಿ, ಪಿ ಇನ್ವರ್ಸ್ ಇಂಟು ಎ ಇಂಟು ಪಿ ಹೆಂಗೆ ಮಾಡೋದಂದರೆ, ಇಲ್ಲಿ ಪಿ ಇನ್ವರ್ಸ್ ಏನು, -1/3 1/3 ಆಮೇಲೆ 2/3. ಪಿ ಇನ್ವರ್ಸ್ ಅಂದರೆ -1/3 1/3 2/3 1/3. ಎ ಅಂದ್ರೇನು, 4 1 2 3. ಈಗ ಪಿ ಏನು, ಮಾಡೆಲ್ ಮ್ಯಾಟ್ರಿಕ್ಸ್ ಇದೆಯಲ್ಲ ಅದು ಬರೀಬೇಕು. ಇಲ್ಲಿ ಜಾಗ ಸಾಕಾಗ್ತಾ ಇಲ್ಲ. ಪಿ ಬರೆಯೋಣ, ನೀಟಾಗಿ ಬರೀ. ಎ ಅಂದರೆ 4 1 2 3 4 1 2 3. ಪಿ ಅಂದ್ರೇನು, -1 ಇದು ಪಿ 1 2 1. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಪಿ ಇನ್ವರ್ಸ್ ಎ ಪಿನ ಕ್ಯಾಲ್ಸಿಲ್ ಮಾಡೋದು ಯಾವ ಥರ ನೋಡಿ. ಈಗ ಪಿ ಇನ್ವರ್ಸ್ ನಾನು ಕ್ಯಾಲ್ಸಿಲ್ ಟೈಪ್ ಮಾಡಿರೋದೇನು ಮ್ಯಾಟ್ ಬಿ. ಜ್ಞಾಪಕ ಇಟ್ಕೊಳ್ಳಿ, ಪಿ ಇನ್ವರ್ಸ್ನ ಮ್ಯಾಟ್ ಬಿ ಮಾಡ್ತೀನಿ. ಪಿ ಇನ್ವರ್ಸ್ ಅಂದರೆ ಮ್ಯಾಟ್ ಬಿ ಇನ್ವರ್ಸ್. ಮ್ಯಾಟ್ ಬಿ ಇನ್ವರ್ಸ್ ಪಿ ಇನ್ವರ್ಸ್ ಅಂದರೆ ಇಂಟು ಎ ಅಂದರೆ ಮ್ಯಾಟ್ ಎ ಅಂದರೆ ಮ್ಯಾಟ್ ಎ ಮಾಡ್ಕೊಬಿಡೋಣ. ಏನು ಇಂಟು ಪಿ ಅಂದರೆ ಮೋಡು 6 ಹೊಡೆದು ಈಗ ಮ್ಯಾಟ್ ಡಿಫೈನ್ ಮಾಡಬೇಕು. ಈಗ ಮಾಡೋದು ಯಾವ ಥರ ಅಂದರೆ, ಈಗ ಮತ್ತೆ ಮೋಡು ಹೊಡಿಬಾರ್ದು. ಜ್ಞಾಪಕ ಇಟ್ಕೊಳ್ಳಿ, ಶಿಫ್ಟು 4ಇಂದಾನೇ ಮ್ಯಾಟಿಗೆನ ಡಿಫೈನ್ ಮಾಡಬೇಕು. ಹೆಂಗೆ ಹೇಳ್ಕೊಡ್ತೀನಿ ನೋಡಿ ಕ್ಯಾಲ್ಸಿಲಿ. ನೋಡಿ ಎ ಸಿ ಹೊಡೀರಿ, ಶಿಫ್ಟು 4 1 ಡಿಮ್ಮು 1 ಡೈಮೆನ್ಷನ್ ಅಂತ ಇದೆ. ಅಲ್ಲಿ ಮ್ಯಾಟಿ ಅಂದರೆ 1, ಅದರಲ್ಲಿ 5. ಏನು ಹೊಡಿಬೇಕು ಮ್ಯಾಟಿಯನ್ನು, 4 1 2 3 ಎ ಸಿ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಶಿಫ್ಟು 4 1 1 ಮ್ಯಾಟಿಯನ್ನು ಡಿಫೈನ್ ಮಾಡೋಕ್ಕೆ, 5 4 ಇದರಲ್ಲಿ ಎಲಿಮೆಂಟ್ಸ್ 4 1 2 3 ಎ ಸಿ ಹೊಡೀರಿ. ಈಗ ಪಿ ಇನ್ವರ್ಸ್ ಅಂದ್ರೇನು, ಬಿ ಇನ್ವರ್ಸ್ ಮ್ಯಾಟ್ ಬಿ, ಶಿಫ್ಟು 4 ಇನ್ವರ್ಸ್ ಇಂಟು ಮ್ಯಾಟಿ ಅಂದರೆ ಮಾಮೂಲಿ ಮ್ಯಾಟಿಯೇ, ಪಿ ಇನ್ವರ್ಸ್ ಎ ಪಿ ಅಲ್ವಾ, ಎ ಅಂದರೆ ಏನೇ 3, ಪಿ ಅಂದರೆ ಬಿ ಮತ್ತು ಶಿಫ್ಟು 4 ಆಮೇಲೆ ಈಕ್ವಲ್ ಹೊಡೀರಿ. ಆನ್ಸರ್ 2005. ಆನ್ಸರ್ ಫೈನಲ್ ಆನ್ಸರ್ನ ಬರೆದ್ಬಿಡ್ಬೇಕಿಲ್ಲಿ. ಏನು ಬರುತ್ತೆ, 2005 ಬರುತ್ತೆ. ನೋಡಿ, ಇದಕ್ಕೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಏನಂತೀವಿ, ಡಯಾಗ್ನಲ್ ಮ್ಯಾಟ್ರಿಕ್ಸ್. ನೋಡಿ, ಪಿ ಇನ್ವರ್ಸ್ ಪಿ ಏನಾದರೂ ಆನ್ಸರು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಕೊಟ್ಟರೆ ನಾವು ಅದಕ್ಕೆ ಏನಂತ ಹೇಳ್ಬೋದು, ಮ್ಯಾಟ್ರಿಕ್ಸ್ ಈಸ್ ಡಯಾಗ್ನಲೈಸೇಬಲ್ ಅಂತ ಹೇಳ್ಬಿಡಿ ಅಷ್ಟೇ. ಈಸ್ ಈಕ್ವಲ್ ಟು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಗೊತ್ತಾಗ್ತಿದೆಯಲ್ವಾ? ಏನಂತ ಹೇಳ್ತೀರಾ, ಮ್ಯಾಟ್ರಿಕ್ಸ್ ಎ ಈಸ್ ಡಯಾಗ್ನಲೈಸಬಲ್ ಅಂತ ಬರೆದ್ಬಿಡಿ. ಗಿವನ್ ಮ್ಯಾಟ್ರಿಕ್ಸ್ ಡಯಾಗ್ನಲೈಸೇಬಲ್. ಅರ್ಥ ಆಗ್ತಿದೆಯಲ್ವಾ? ಬೇಕಿದ್ರೆ ಇದನ್ನ ಡಿನ ಡಯಾಗ್ನಲ್ ಆಫ್ 2, 5 ಅಂತ ಬೇಕಾದರೂ ಬರಿಬೋದು. ಡಯಾಗ್ 2, 5. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಕಂಟೈನಿಂಗ್ 2 ಮತ್ತು 5 ಅಂತ. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ವಿತ್ ಡಯಾಗ್ನಲ್ ಎಲಿಮೆಂಟ್ಸ್ 2 and 5 ಅಂದ್ಕೊಳ್ಳಿ. ಆ ಥರ ಗೊತ್ತಾಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಎ ಏನು 4 1 2 3
Characteristic equation is determinant of A minus lambda I is equal to 0. Determinant of 4 minus lambda 1, 2, 3 minus lambda is equal to 0. 4 minus lambda into 3 minus lambda 1 into 2 is equal to 0 ಮಾಡ್ಕೊಳ್ಳಿ. 4 3s are 12, plus into minus minus 4 into lambda 4 lambda, minus into plus minus lambda into 3 3 lambda, minus into minus plus lambda into lambda lambda square minus 2 is equal to 0. First lambda square ಬರ್ಕೊಳ್ಳಿ, minus 7 lambda plus 10 is equal to 0. Therefore lambda is equal to ಇಲ್ಲಿ ನೋಡ್ಕೊಳ್ಳಿ, ಇದು ಕ್ಯಾಲ್ಸಿಯಲ್ ಮಾಡಿದ್ರೆ 2 ಮತ್ತು 5 ಬರುತ್ತೆ, ಅರ್ಧ ಐಗನ್ ವ್ಯಾಲ್ಯೂಸ್ ಅಂತ ಬರ್ಕೊಳ್ಳಿ. ಕನ್ಸಿಡರ್ ಎ ಮೈನಸ್ ಲ್ಯಾಂಬ್ಡಾ ಇ ಇಂಟು ಎಕ್ಸ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ನಲ್ ಮ್ಯಾಟ್ರಿಕ್ಸ್. ಎ ಮೈನಸ್ ಲ್ಯಾಂಬ್ಡಾ ಇ ಅಂದರೆ ಇದು ನಾವು ಮ್ಯಾಟ್ರಿಕ್ಸಲ್ಲಿ ಬರ್ಕೊಳ್ಳಿ, ಎಕ್ಸ್ನ ಎಕ್ಸ್ ವೈ ಅಂತ ಬರ್ಕೊಳ್ಳಿ, ನಲ್ ಮ್ಯಾಟ್ರಿಕ್ಸ್ನ ಈ ಥರ ಬರ್ಕೊಳ್ಳಿ, ರೋ ಕಾಲಮ್ ಮಲ್ಟಿಪ್ಲೈ ಮಾಡಿ. ಕೇಸ್ 1 ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2 ತೊಗೊಳ್ಳಿ. 2 ಆಗಿದಾಗ 4 ಮೈನಸ್ 2 2x ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಆಗುತ್ತೆ. 2x ಈಸ್ ಈಕ್ವಲ್ ಟು ಮೈನಸ್ ವೈ ಆರ್ ಎಕ್ಸ್ ಬೈ ಮೈನಸ್ 1 ಈಸ್ ಈಕ್ವಲ್ ಟು ವೈ ಬೈ 2. x1 ಅಂದರೆ ಮೈನಸ್ 1, 2 ಟ್ರಾನ್ಸ್ಪೋಸ್ ಇಸ್ ದ ಐಗನ್ ವೆಕ್ಟರ್ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2. ಕೇಸ್ 2 ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 5 ವಿ ಗೆಟ್, ಇಲ್ಲೇನು ಮಾಡಬೇಕು, ಲ್ಯಾಂಬ್ಡಾ 5 ಹಾಕಿದ್ರೆ 4 ಮೈನಸ್ 5 ಈಸ್ ಮೈನಸ್ 1 ಲ್ಯಾಂಬ್ಡಾ ಪ್ಲಸ್ ಯು ವೈ ಈಸ್ ಈಕ್ವಲ್ ಟು 0, ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಈ ಕಡೆ ಬಂದರೆ ಮೈನಸ್ ವೈ, ಆರ್ ಎಕ್ಸ್ ಈಸ್ ಈಕ್ವಲ್ ಟು ವೈ, ಆರ್ ಎಕ್ಸ್ ಬೈ 1 ಈಸ್ ಈಕ್ವಲ್ ಟು ವೈ ಬೈ 1, x2 ಈಸ್ ಈಕ್ವಲ್ ಟು 1, 1 ಟ್ರಾನ್ಸ್ಪೋಸ್ ಇಸ್ ದ ಐಗನ್ ವೆಕ್ಟರ್ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 5. ಪಿ ಏನು x1 x2, ಪಿ x1 ಅಂದ್ರೇನು ಮೈನಸ್ 1 2, x2 ಅಂದರೆ 1 1, ಪಿ ಇನ್ವರ್ಸ್ ಅಂದರೆ ಕ್ಯಾಲ್ಸಿಯಲ್ ಮಾಡಿದ್ರೆ ಇದು ಬರುತ್ತೆ, ಪಿ ಇನ್ವರ್ಸ್ ಎ ಪಿ ಮಾಡಿ, ಪಿ ಇನ್ವರ್ಸ್ ಅಂದರೆ ಇದು, ಎ ಅಂದರೆ ಇದು, ಪಿ ಅಂದರೆ ಇದು, ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 2005 ಬರುತ್ತೆ. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಸ್ ಡಯಾಗ್ನಲೈಸೇಬಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.